ಕೊನೆಗೂ ಕಾದು ಕುಳಿತಿದ್ದ ಅನ್ನದಾತನ ಕಣ್ಣಿಗೆ ತಂಪೆರೆದಿದ್ದಾನೆ ಮಳೆರಾಯ. ಮಳೆ ಇಲ್ಲದೆ ಸಂಪೂರ್ಣವಾಗಿ ಬರಿದಾಗಿದ್ದ ಕೃಷ್ಣಾ ನದಿಗೆ ಈಗ ಮತ್ತೆ ಜೀವ ಕಳೆ ಬಂದಿದೆ. ಹೌದು, ಮುಂಗಾರು ಮಳೆ ವಿಳಂಬವಾಗಿದ್ದರಿಂದ ಕರಾವಳಿ ಮತ್ತು ಒಳನಾಡಿನ ರೈತರು ತೀವ್ರ ಕಂಗಾಲಾಗಿದ್ದರು. ಬರಗಾಲದ ಭೀತಿಯಿಂದ ಕಣ್ಣೀರಿಡುತ್ತಿದ್ದ ರೈತರ ಮುಖದಲ್ಲಿ ಈಗ ಕೊನೆಗೂ ಮಂದಹಾಸ ಮೂಡಿದೆ. ಇದಕ್ಕೆ ಕಾರಣ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ವರುಣನ ಆರ್ಭಟ. ಮಹಾರಾಷ್ಟ್ರದಲ್ಲಿ ಮುಗಿಲು ಮುಟ್ಟಿರುವ ಮಹಾಮಳೆಗೆ ಕರ್ನಾಟಕದ ಕೃಷ್ಣೆಯ ಒಡಲು ಸಂಪೂರ್ಣವಾಗಿ ತುಂಬಿ ನಿಲ್ಲುತ್ತಿದೆ. ಕಳೆದ 2 ತಿಂಗಳಿನಿಂದ ನೀರಿಲ್ಲದೆ ಸಂಪೂರ್ಣ ಒಣಗಿ ಹೋಗಿದ್ದ ಕೃಷ್ಣಾ ನದಿ ಈಗ ಮತ್ತೆ ಲಕಲಕ ಎನ್ನುತ್ತಾ ಹರಿಯಲು ಆರಂಭಿಸಿದೆ. ಪ್ರಸ್ತುತ ಕೃಷ್ಣಾ ನದಿಗೆ ಬರೋಬ್ಬರಿ 15,000 ಕ್ಯೂಸೆಕ್ ಒಳಹರಿವು ದಾಖಲಾಗಿದೆ. ನದಿಯಲ್ಲಿ ನೀರಿನ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗುತ್ತಿರುವುದು ಗಡಿ ಭಾಗದ ರೈತರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಜೀವನಾಡಿಯಾಗಿರುವ ಕೃಷ್ಣಾ ನದಿಯ ನೀರು ಚಿಕ್ಕೋಡಿಯ ಕಲ್ಲೋಳ ಬಳಿ ಭೋರ್ಗರೆದು ನದಿಯಂತೆ ಹರಿದು ಬರುತ್ತಿದೆ. ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲದೆ ಆತಂಕದಲ್ಲಿದ್ದ ಹಳ್ಳಿ ಹಾಗೂ ನಗರ ಪ್ರದೇಶದ ಜನರಿಗೆ ಈಗ ದೊಡ್ಡ ನಿರಾಳತೆ ಸಿಕ್ಕಂತಾಗಿದೆ. ವಾತಾವರಣದ ಏರುಪೇರಿನಿಂದಾಗಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕುಸಿತ ಕಂಡಿತ್ತು. ಆದರೆ ಈಗ ಕೃಷ್ಣೆಯ ಒಡಲು ತುಂಬಿರುವುದರಿಂದ ನದಿ ಪಾತ್ರದ ಸುತ್ತಮುತ್ತಲಿನ 100 ಹಳ್ಳಿಗಳಿಗೆ, ನಗರಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗುವುದರ ಜೊತೆಗೆ ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಚುರುಕುಗೊಳ್ಳಲಿವೆ. ಕೃಷ್ಣೆಯ ಒಡಲು ತುಂಬುತ್ತಿದ್ದಂತೆ ಅನ್ನದಾತರು ಈಗ ಧೈರ್ಯವಾಗಿ ಕೃಷಿ ಭೂಮಿಗೆ ಇಳಿಯುತ್ತಿದ್ದಾರೆ. ಒಟ್ಟಿನಲ್ಲಿ ಬತ್ತಿ ಹೋಗಿದ್ದ ಕೃಷ್ಣೆಗೆ ಜೀವ ಬಂದಿದ್ದು ಇಡೀ ನಾಡಿಗೆ ನೆಮ್ಮದಿ ತಂದಿದೆ.